अयोध्या तो झांकी है, अब काशी मथुरा बाकी है, काशी मथुरा बाकी है। पहले बाबर को निपटाया था, अब औरंगजेब की बारी है। थोड़ा सब्र रखो रे लांडो, धीरे धीरे शाहजहां की भी तैयारी है, शाहजहां की भी तैयारी है। ಆ ಹುಡುಗಿಗೆ ಮಸೀದಿ ಕಂಡು ಕೂಡಲೇ ಅದೆಲ್ಲ ಚೇಡ್ ಹೋಯ್ತಂತ ನಂಗೆ ಗೊತ್ತಾಗಿಲ್ಲಪ್ಪ. ಈಗ ಅದೇ ಗುಂಪಿನಲ್ಲಿ ಯಾವುದೊಬ್ಬ ಮುಸಲ್ಮಾನ ಹೆಣ್ಮಗಳಿದ್ದು ದೇವಸ್ಥಾನ ಕಂಡು ಕೂಡಲೇ ಇದ್ರ ಬಾಣ ಬಿಡೋದೋ ಇಲ್ಲ ಬಾಂಬ್ ಹಾಕ್ದಂಗೆ ಮಾಡೋದೋ ಮಾಡಿದ್ದಿದ್ರೆ ಇದೇ ಮಾತನ್ನು ಹೇಳ್ತಿದ್ದೆ. ನಿಮಗೆ ಮಸೀದಿ ಮತ್ತು ದೇವಸ್ಥಾನ ಕಂಡು ಕೂಡಲೇ ಎಲ್ಲಿ ಹೋಗುತ್ತೆ ಚೇಳು ಅಂತ ಹಿಂಗೆ ಬಾಣ ಬಿಟ್ಲು. ಆ ಬಾಣ ಸೀದಾ ಹೋಗ್ಬಿಟ್ಟು ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಗೆ ಹೋಗಿ ಬಿತ್ತು. ಪೊಲೀಸ್ ಏನಿದು ಬಾಣ ಬಂದು ಬಿತ್ತಲ್ಲ ಅಂತ ಹೇಳ್ಬಿಟ್ಟು ವಾಪಸ್ಸು ಕೇಸ್ ಅನ್ನುವ ಬಾಣವನ್ನು ಬಿಟ್ಟರು. ಅದೇ ಬಾಣ ಹಾಡ್ಕೊಂಡು ಬಂದು ಇವ್ರ ಬ್ಯಾಗಿಗೆ ಹೋಗ್ಬಿಟ್ಟು ಬಿದ್ದಿದೆ. ಎಲ್ಲೋ ಒಂದೊಂದು ಉದಾಹರಣೆ ಕೊಟ್ಟು ದಶಕಗಳಿಂದ ಅದೇ ತೌಡನ್ನು ಕೊಡ್ತಿದ್ದೀರಿ. ಆದರೆ ಪ್ರತಿನಿತ್ಯ ಪ್ರತಿಕ್ಷಣ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಒಡೆಯುವಂತಹ ತಂತ್ರವನ್ನು ಒಂದಿಷ್ಟು ಸಮಾಜಘಾತುಕ ಶಕ್ತಿಗಳು ನಿರುದ್ಯೋಗಿಗಳು ಮಾಡ್ತಾ ಇದ್ದಾರೆ. ಇದೇ ಥರ ಹಿಂದೂ ಮುಸ್ಲಿಂ ಅಂತ ಹೇಳ್ಬಿಟ್ಟು ಧರ್ಮಗಳ ನಡುವೆ ಗಲಾಟೆಯನ್ನು ಮಾಡಿಸೋದೇ ನಿಮ್ಮ ಕೆಲಸ ಆದರೆ ಒಂದು ವೇಳೆ ಗಲಾಟೆ ನಡೆದ್ರೆ ಅವರ ಮನೆಯ ಹೊಸ್ತಿಲಿಗೆ ಬಿದ್ದ ಬೆಂಕಿ ಒಂದು ದಿನ ನಿನ್ನ ಮನೆಯ ಹೊಸ್ತಿಲಿಗೂ ನಿಮ್ಮ ಮನೆಯ ಹೊಸ್ತಿಲಿಗೆ ಬಂದು ಬೀಳ್ತದೆ. ಹಲೋ ನಮಸ್ಕಾರ. ಈಗ ನಮ್ಮ ರಾಜ್ಯದಲ್ಲೇ ಒಂದಿಷ್ಟು ಕೆರೆ ಪೊರೆ ಹಾವುಗಳೆಲ್ಲ ಓಡಾಡ್ಕೊಂಡಿದ್ದೇವೆ ಸಮಾಜದ ಶಾಂತಿಯನ್ನು ಹಾಳು ಮಾಡಿಕೊಂಡು. ಮುಟ್ಟಾಳಿಗೆ ಚಕುಬಾಯಿ ಆದಿಯಾಗಿ ಅನೇಕರು ಸದಾ ದೇಶದ ಧಾರ್ಮಿಕ ಸಾಮರಸ್ಯವನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾನೆ ಇರ್ತಾರೆ. ಅವರನ್ನು ಕಡಿವಾಣ ಹಾಕೋದಕ್ಕೆ ಸರ್ಕಾರ ಸರ್ಕಸ್ ಮಾಡ್ತಾನೆ ಇದೆ. ಆದರೂ ಕೂಡ ಒಂದು 4-5 ನಾಯಿ ಕೊಡೆಗಳನ್ನು ನಿಯಂತ್ರಣ ಮಾಡೋದಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ವಲ್ಲ ಸರ್ಕಾರ ಅಂತೇಳಿ ಸರ್ಕಾರವನ್ನು ಟೀಕಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ಸಮಾಜ ಸಾಮರಸ್ಯಕ್ಕೋಸ್ಕರ ಪದೇ ಪದೇ ನಾವು ಮಾತಾಡ್ತಾನೇ ಇರ್ತೀವಿ, ಒದ್ದಾಡ್ತಾನೇ ಇರ್ತೀವಿ, ಬಯಸ್ಕೊತಾನೇ ಇರ್ತೀವಿ. ಒಂದು ಅರ್ಥ ಮಾಡ್ಕೊಳ್ಳಿ, ನಾವು ಸಮಾಜದ ಸಾಮರಸ್ಯವನ್ನು ಬಯಸ್ತೀವಿ, ಮಾತಾಡ್ತೀವಿ. ನಮಗೆ ಆ ಮಗ ಈ ಮಗ ಅಂತ ಬೈದು ಬೆದರಿಕೆಗಳನ್ನು ಹಾಕ್ತಿರ್ತಾರೆ. ನಮ್ಮ ವೈಯಕ್ತಿಕ ಹಿತಾಸಕ್ತಿ ಅಲ್ಲ ಇದು. ಸಮಾಜದ ಸಾಮರಸ್ಯ ಅಂದರೆ ಸಮಾಜದ ಒಳಗಡೆ ಇರುವ ನಿಮಗೋಸ್ಕರ ನಾವು ಮಾತಾಡ್ತಿದ್ದೀವಿ ಅಂತ. ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ನಮ್ಮ ವೈಯಕ್ತಿಕ ತೀಟೆಗಳಲ್ಲ ಇದು. ನಾವು ಬೇರೆ ಬೇರೆ ಕೆಲಸ ಮಾಡ್ಕೊಂಡು 3 ಹೊತ್ತು ಊಟ ಮಾಡ್ಕೊಂಡು ಹೊಟ್ಟೆ ಬಟ್ಟೆನ ಚೆನ್ನಾಗಿ ಕಟ್ಕೊಂಡೇ ಇದ್ದೀವಿ. ಇದ್ರ ಜೊತೆಗೆ ಅಡಿಷ್ನಲ್ ಆಗಿ ದೇಶದ ಸಾಮರಸ್ಯವನ್ನು ಹಾಳು ಮಾಡುತ್ತಿರುವಂತಹ ಸಮಾಜಘಾತುಕ ಶಕ್ತಿಗಳ ವಿರುದ್ಧ ಮಾತಾಡ್ತೀವಿ. ಈ ಸಮಾಜಘಾತುಕ ಶಕ್ತಿಗಳಿಂದ ಆ ಸಮಾಜಘಾತುಕ ಶಕ್ತಿಗಳನ್ನು ನಂಬುವಂತಹ ಈ ಅಜ್ಞಾನಿಗಳಿಂದ ಶತಮೂರ್ಖರಿಂದ ಈ ದೇಶದ ಭವಿಷ್ಯ ಏನಾಗುತ್ತೆ ಅನ್ನುವ ಕ್ಲಾರಿಟಿ ಇಲ್ಲದಂತಹ ಮುಟ್ಟಾಳರಿಂದ ಕೆಟ್ಟ ಕೆಟ್ಟ ಬೈಗುಳವನ್ನು ತಿಂತೀವಿ. ಎಲ್ಲವೂ ನಿಮಗೋಸ್ಕರ ಅನ್ಕೊಳ್ಳಿ, ನಮಗೋಸ್ಕರ ಅಲ್ಲ. ಕೆಲವರು ಇರ್ತಾರೆ ಕೆಟ್ಟ ಕೊಳಕು ಮಾನಸಿಕತೆಗಳು. ಬೈಯೋರು ಬೇರೆ, ಉರ್ಕೊಳ್ಳೋರು ಬೇರೆ. ಅವ್ರಿಗೆ ಅರ್ಥ ಆಗಲ್ಲ ಇದು ಯಾವುದೋ ನೇಮು ಫೇಮ್ ಕೆಲಸಗಳಲ್ಲಪ್ಪ. ಜೀವವನ್ನು ಪಣಕ್ಕಿಟ್ಟು ಒತ್ತೆ ಇಟ್ಟು ಮಾಡಬೇಕಾದಂಥ ಕೆಲಸ. ಜವಾಬ್ದಾರಿಯಿಂದ ನಾವು ವಿಮುಖರಾಗಲ್ಲ ಅಂತ ನಿಮಗೆ ಕ್ಲಾರಿಟಿ ಇರಲಿ ಅಂತ ಸುಮ್ಮನೆ ಇದನ್ನು ಹೇಳಿದೆ. ಹರ್ಷು ಠಾಕೂರ್ ಅಂತೇಳಿ ಈಗ ಆಲ್ರೆಡಿ ಆರಂಭದಲ್ಲೇ ಹೇಳ್ದಂಗೆ ನಮ್ಮ ರಾಜ್ಯದಲ್ಲೇ ಒಂದಿಷ್ಟು ಸಮಾಜಘಾತುಕ ಶಕ್ತಿಗಳಿದ್ದಾವೆ. ಕೆರೆನೋ ಹಳ್ಳನೋ ಮುಠಾಳರೋ ಚಕುಬಾಯೋ ಈ ಥರ ಅನೇಕರು ದೇಶದ ಸಾಮರಸ್ಯಕ್ಕೆ ಕೊಳ್ಳಿಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಧರ್ಮ ರಕ್ಷಣೆ ಹೆಸರಿನಲ್ಲಿ, ಹಿಂದೂ ಧರ್ಮವನ್ನು ರಕ್ಷಿಸುವಂಥ ಹೆಸರಿನಲ್ಲಿ. ಮುಸಲ್ಮಾನರಲ್ಲಿ ಒಂದಿಷ್ಟು ಕಿಡಿಗೇಡಿಗಳೆಲ್ಲ ಇದ್ದಾರೆ. ಆದರೆ ಈ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಇವರಿಟ್ಟಷ್ಟು ಹಾವಳಿಯನ್ನು ಅವರೇನು ಇಡ್ತಾ ಇಲ್ಲ. ಎಲ್ಲೋ ಒಂದೊಂದು ಉದಾಹರಣೆ ಕೊಟ್ಟು ದಶಕಗಳಿಂದ ಅದೇ ತೌಡನ್ನು ಕೊಡ್ತಿದ್ದೀರಿ. ಆದರೆ ಪ್ರತಿನಿತ್ಯ ಪ್ರತಿಕ್ಷಣ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಒಡೆಯುವಂತಹ ತಂತ್ರವನ್ನು ಒಂದಿಷ್ಟು ಸಮಾಜಘಾತುಕ ಶಕ್ತಿಗಳು ನಿರುದ್ಯೋಗಿಗಳು ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲೇ ಒಂದಿಷ್ಟು ಸಮಾಜಘಾತುಕ ನಿರುದ್ಯೋಗಿ ಶಕ್ತಿಗಳನ್ನು ತಳೆದೇ ಕಷ್ಟ ಆಗಿರಬೇಕಾದ್ರೆ ಈಗ ಮಹಾರಾಷ್ಟ್ರದ ನಾಂದೇಡ್ನಿಂದ ಹರ್ಷು ಠಾಕೂರ್ ಅಂತ ಹೇಳ್ಬಿಟ್ಟು ಒಂದು ಎಳೆ ಬಾಲಕಿಯನ್ನು ಕರ್ಕೊಬಂದು ಅವಳ ಮೂಲಕ ಒಂದಿಷ್ಟು ಸಮಾಜದ ಸಾಮರಸ್ಯವನ್ನು ಕದಡುವಂಥ ಕೆಲಸವನ್ನು ಮೊನ್ನೆ ಜನವರಿ 18ನೇ ತಾರೀಕು ಮಾಡಿದ್ದಾರೆ. ಆಕೆ ವಿರುದ್ಧ ದೂರು ಕೂಡ ದಾಖಲಾಗಿದೆ, FIR ಕೂಡ ಹಾಕಿದ್ದಾರೆ. ಮಸೀದಿಯನ್ನು ನೋಡಿ ಬಾಣ ಬಿಟ್ಟಿರೋದು. ಆ ಬಾಣ ತಿರುಗಿ ಬಂದು ಅವರ ಬ್ಯಾಕಿಗೆ ಹೋಗ್ಬಿಟ್ಟು ಸಿಕ್ಕಾಕೊಂಡಿದ್ದೆ. ಈಗ ಹೆಣ್ಮಕ್ಳು ಅವ್ರ ವಿಚಾರದಲ್ಲಿ ಹಿಂಗೆಲ್ಲ ಮಾತಾಡಬಾರ್ದು. ಬೇಕಾ ಹೋಗ್ತಾ ಇದ್ದಿರ್ತಾನೆ, ಯಾಕೆ ಹಿಂಗೆ ಬಾಣ ಬಿಡೋದು? ಹಂಗೆ ಹೋದ ಬಾಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿ FIR ಆಗುವ ಮೂಲಕ ತಿರುಗಿ ಬಂದು ನಿಮ್ಮ ಬ್ಯಾಕಿಗೆ ಬಂದು ಬಿದ್ದುಬಿಟ್ಟಿದೆ. ಬೇಕೇನಮ್ಮ ನಿಮಗೆಲ್ಲ? ಬರೀ ಈ ಥರದೇ ಮಾಡ್ಕೊಂಡು ಬಂದಿದ್ದೀವಿ ಹೆಣ್ಮಗಳು. ಮಹಾರಾಷ್ಟ್ರದ ನಾಂದೇಡಲ್ಲಿ ಅಲ್ಲೆಲ್ಲ ಇದೇ ಥರ ಬರೀ ಸಮಾಜದ ಸಾಮರಸ್ಯಕ್ಕೆ ವಿಷ ಹಾಕುವ ಕೆಲಸವನ್ನೇ ಮಾಡ್ಕೊಂಡು ಬಂದಿದ್ದು. ಸಿಕ್ಕಾಪಟ್ಟೆ ದೂರು ಕೂಡ ದಾಖಲಾಗಿದೆ ಮಹಾರಾಷ್ಟ್ರದ ಅನೇಕ ಕಡೆ. ಈ ಕರ್ನಾಟಕಕ್ಕೆ ಬಂದಿದ್ದಾಳೆ, ಇಲ್ಲೂ ಕೂಡ ಕೇಸ್ ಹಾಕ್ಸ್ಕೊಂಡಿದ್ದಾಳೆ. ಅಯೋಧ್ಯ ತೋ ಝಾಂಕಿ ಹೇ, अब काशी मथुरा बाकी है, काशी मथुरा बाकी है.
पहले बाबर को निपटाया था, अब औरंगजेब की बारी है। थोड़ा सब्र रखो रे लांडो, धीरे धीरे शाहजहां की भी तैयारी है, शाहजहां की भी तैयारी है, धीरे धीरे शाहजहां की भी तैयारी है। ಬೆಳಗಾವಿ ಜಿಲ್ಲೆಯ ಮಚ್ಚೆ ಗ್ರಾಮದಲ್ಲಿ ಒಂದು ಅಖಂಡ ಹಿಂದೂ ಸಮ್ಮೇಳನ ಅಂತೇಳಿ ಮೊನ್ನೆ ಜನವರಿ 18ನೇ ತಾರೀಕು ನಡೀತು. ಶೋಭಾಯಾತ್ರೆ. ಹಾಗೆ ಶೋಭಾಯಾತ್ರೆ ಹೊರಡ್ತಿರ್ಬೇಕಾದ್ರೆ ಸಿರಿಯದ್ ಅನ್ಸಾರಿ ದರ್ಗಾ ಅಂತೇಳಿ ಪೀರನವಾಡಿ ಬಳಿ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಮಸೀದಿಗೆ ಬಾಣ ಬಿಡುವಂತೆ ಕೈ ಸನ್ನೆ ಮಾಡ್ತಾಳೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ವೈರಲ್ ಆಗ್ತದೆ. ಆಮೇಲೆ ಆಕೆ ಪ್ರಚೋದನಕಾರಿ ಭಾಷಣವನ್ನು ಮಾಡ್ತಾಳೆ. धर्म में नहीं, मैं धर्म नहीं बोलूंगी महाराज जी, धर्म एक ही है, सत्य सनातन धर्म। जिस मजहब में बहन बेटियों के साथ निकाह करके बच्चे पैदा करते हैं, वो तुम्हें लक्ष्मी समान कभी भी नहीं पूजोगे, कभी भी नहीं पूजेंगे। ज्या मजहब मध्ये आपल्या बहिणी सोबत लग्न करतात हे जिहादी, ये जे म्हणतात ना मेरा वाला वैसा नहीं है, मेरा वाला वैसा नहीं है, अरे तेरा वाला उसके सगा बहन का नहीं होगा तो तेरा क्या होगा? ಮಸೀದಿ ಕಂಡಾಗ ಬಾಣ ಬಿಡೋ ಇವಳು ಇನ್ನು ಬಾಯಲ್ಲಿ ಏನೋ ಶಾಂತಿ ಪ್ರೀತಿಯನ್ನು ಹೇಳ್ತಾಳ. ಅಲ್ಲೇ ಸ್ಥಳೀಯ ನಿವಾಸಿ ಅಬ್ದುಲ್ ಖಾದರ್ ಮುಜಾವರ್ ಅನ್ನೋರು ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ಈಕೆ ವಿರುದ್ಧ ದೂರನ್ನು ಕೊಡ್ತಾಳೆ. ಪೊಲೀಸರು ಈ ಹರ್ಷು ಠಾಕೂರ್ ಸೇರಿದ ಹಾಗೆ ಒಟ್ಟು 7 ಜನರು, ಸುಪ್ರೀತ್ ಸಿಂಪಿ, ಶ್ರೀಕಾಂತ್ ಕಾಂಬ್ಳೆ, ಬಿಟ್ಟಪ್ಪ ತಾರಿಹಾಳ, ಶಿವಾಜಿ ಶಾಪುರ್ಕರ್, ಗಂಗಾರಾಮ್ ತಾರಿಹಾಳ, ಕಲ್ಲಪ್ಪ ಅಲಿಯಾಸ್ ಮಲ್ಲಪ್ಪ ಇವ್ರ ಮೇಲೆ ದೂರನ್ನು ದಾಖಲಿಸಿಕೊಂಡು ಎಫ್ಐಆರ್ ಕೂಡ ಹಾಕಿದ್ದಾರೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ BNSS ಅಡಿಯಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರೋದು ಮತ್ತು ಸಮುದಾಯಗಳ ನಡುವೆ ದ್ವೇಷ ಹುಟ್ಟಿಸೋದು ಸಂಬಂಧಿಸಿದಂಥ ಸೆಕ್ಷನ್ಗಳನ್ನು ಹಾಕಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿವರೆಗೂ ಇವರನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇಲ್ಲ, ಅಥವಾ ಅರೆಸ್ಟ್ ಮಾಡಿಯಲ್ಲ, ಯಾರೋ ದೂರು ಕೊಡ್ತಾರೆ, ಕೇಸ್ ಹಾಕತ್ತೀರಿ, ಬಿಟ್ಬಿಡ್ತೀರಿ. ಹಿಂಗಾದ್ರೆ ಹೆಂಗೆ? ಆ ಹುಡುಗಿಗೆ ಮಸೀದಿ ಕಂಡು ಕೂಡಲೇ ಅದೆಲ್ಲಿ ಚೇಳು ಹೋಯ್ತಂತ ನಂಗೆ ಗೊತ್ತಾಗಿಲ್ಲಪ್ಪ. ಈಗ ಅದೇ ಗುಂಪಿನಲ್ಲಿ ಯಾವುದೊಬ್ಬ ಮುಸಲ್ಮಾನ ಹೆಣ್ಮಗಳಿದ್ದು ದೇವಸ್ಥಾನ ಕಂಡು ಕೂಡಲೇ ಇದ್ರ ಬಾಣ ಬಿಡೋದೋ ಇಲ್ಲ ಬಾಂಬ್ ಹಾಕ್ದಂಗೆ ಮಾಡೋದೋ ಮಾಡಿದ್ದಿದ್ರೆ ಇದೇ ಮಾತನ್ನು ಹೇಳ್ತಿದ್ದೆ. ನಿಮಗೆ ಮಸೀದಿ ಮತ್ತು ದೇವಸ್ಥಾನ ಕಂಡು ಕೂಡಲೇ ಎಲ್ಲಿ ಹೋಗುತ್ತೆ ಚೇಳು ಅಂತ. ಈಗ ಹರ್ಷು ಠಾಕೂರ್ ಅನ್ನುವಂಥ ಹೆಣ್ಣುಮಗಳಿಗೆ ಹಿಂದುತ್ವದ ಹುಲಿ, ಹಿಂದುತ್ವದ ಸಿಂಹುಣಿ ಏನೇನೋ ಹೆಸರನ್ನು ಕೊಟ್ಟಿದ್ದೀರಿ. ಆಯಿತು, ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಶೋಭಾಯಾತ್ರೆ ನಡೀತಾ ಇದೆ, ಅಖಂಡ ಹಿಂದೂ ಸಮ್ಮೇಳನ. ಆ ರಿಲೇಟೆಡಾಗಿ ಮಾತಾಡಿ, ಆ ರಿಲೇಟೆಡಾಗಿ ನಿಮ್ಮ ವರ್ತನೆ ಇರಲಿ. ಅದ್ಯಾಕೆ ನೀವು ಮಸೀದಿ ಕಂಡು ಕೂಡಲೇ ಅಲ್ಲಿ ಹೋಗಿ ಚೇಳು ಕುಟ್ಟುತ್ತೆ? ಬಾಣ ಅಂತ ಬಿಡೋದು. ಹಿಂಗೆ ಬಾಣ ಬಿಟ್ಲು. ಆ ಬಾಣ ಸೀದಾ ಹೋಗ್ಬಿಟ್ಟು ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಗೆ ಹೋಗಿ ಬಿತ್ತು. ಪೊಲೀಸ್ ಏನಿದು ಬಾಣ ಬಂದು ಬಿತ್ತಲ್ಲ ಅಂತ ಹೇಳ್ಬಿಟ್ಟು ವಾಪಸ್ಸು ಕೇಸ್ ಅನ್ನುವ ಬಾಣವನ್ನು ಬಿಟ್ಟರು. ಅದೇ ಬಾಣ ಹಾಡ್ಕೊಂಡು ಬಂದು ಇವ್ರ ಬ್ಯಾಗಿಗೆ ಹೋಗ್ಬಿಟ್ಟು ಬಿದ್ದಿದೆ. ಆದರೆ ಇನ್ನೂ ಅರೆಸ್ಟ್ ಮಾಡಿಲ್ಲ. ಪೊಲೀಸರು ದೂರ ದಾಖಲಿಸಿ ಕೆಲಸ ಮಾಡಿದ್ದಾರೆ. ಇವರೆಲ್ಲ ಎಲ್ಲಿರ್ತಾರೆ ಹೇಳಿ? ಭಾಷಣ ಮಾಡು, ಬೆಂಕಿ ಹಾಕು, ಜನ ಹೊಡೆದಾಡ್ಕೊಂಡು ಸಾಯ್ಬೇಕು, ಎಸ್ಕೇಪ್ ಹಾಕು, ಇಷ್ಟೇ ತಾನೇ ಇವರೆಲ್ಲ ಮಾಡ್ತಾ ಬಂದಿದ್ದು. ಇವೆಲ್ಲದಕ್ಕೂ ರಾಜ್ಯ ಸರ್ಕಾರ ಕಡಿವಾಣ ಹಾಕಲಿ. ಇಂಥವರೆಲ್ಲ ಒಂದು ಕಡೆ ಬರ್ತಾ ಇದ್ದಾಗಲೇ ಪೊಲೀಸರು ಅಲರ್ಟ್ ಆಗಬೇಕು, ಅವರಿಗೆ ಡೈರೆಕ್ಷನ್ ಕೊಡಬೇಕು. ಕರೆಸಿದ್ದಾರೆ, ಬಂದಿದೆಯಾ, ಏನು ನಿನ್ನ ಕೆಲಸ ಅಷ್ಟು ಮಾಡೋವು. ಈ ಕಾರ್ಯಕ್ರಮ ನಡೆಸುವಂಥ ಆಯೋಜಕರು ನೀನು ಬಂದು ಹೀಗೇ ಮಾಡಬೇಕು ಅಂತ ಆಕೆಗೆ ಡೈರೆಕ್ಷನ್ ಕೊಟ್ಟಿರಲ್ಲ ಅನ್ನುವಂಥದ್ದು ನನ್ನ ನಂಬಿಕೆ. ಇನ್ನೇನಿದೆ ಅದು ಪೊಲೀಸ್ ತನಿಖೆಗೆ ಬಿಟ್ಟಂಥ ವಿಚಾರ. ಸಾಧ್ಯವಾದ್ರೆ ಮನುಷ್ಯರಾಗ್ರಪ್ಪ. ಇದೇ ಥರ ಹಿಂದೂ ಮುಸ್ಲಿಂ ಅಂತ ಹೇಳ್ಬಿಟ್ಟು ಧರ್ಮಗಳ ನಡುವೆ ಗಲಾಟೆಯನ್ನು ಮಾಡಿಸೋದೇ ನಿಮ್ಮ ಕೆಲಸ ಆದರೆ, ಒಂದು ವೇಳೆ ಗಲಾಟೆ ನಡೆದ್ರೆ ಅವರ ಮನೆಯ ಹೊಸ್ತಲಿಗೆ ಬಿದ್ದ ಬೆಂಕಿ ಒಂದು ದಿನ ನಿನ್ನ ಮನೆಯ ಹೊಸ್ತಲಿಗೂ ನಿಮ್ಮ ಮನೆಯ ಹೊಸ್ತಲಿಗೆ ಬಂದು ಬೀಳ್ತದೆ. ಊರಿಗೆ ಬೆಂಕಿ ಬಿದ್ದ ಮೇಲೆ, ಬೆಂಕಿ ಬಿದ್ದ ಊರಿನಲ್ಲಿ ನಾನು ಅದ್ಭುತವಾಗಿ ಬದುಕ್ತೀನಿ, ತಣ್ಣಗೆ ಬದುಕ್ತೀನಿ ಅನ್ನುವಂತಹ ಭ್ರಮೆ ಕಲ್ಪನೆಯನ್ನು ಬಿಟ್ಬಿಡಿ. ಸಾಕಾಗಿದೆ ಈ ಸಂಘರ್ಷಗಳು. ಈ ದೇಶ ಇತಿಹಾಸದಿಂದ ಪಾಠ ಕಲಿದೇ ಇದ್ರೆ ಇನ್ಯಾವಾಗ ಕಲಿಯೋದು? ಹೀಗೆ ಇದನ್ನ ಮುಂದುವರಿಸ್ಕೊಂಡು ಹೋದ್ರೆ ನಾಳೆ ಏನಾಗ್ಬೋದು ಈ ದೇಶದ ಭವಿಷ್ಯ? ಸಂಘರ್ಷದಿಂದ ವಿನಾಶ. ಈ ತತ್ವದಲ್ಲಿ ನನಗೆ ನಂಬಿಕೆ ಇದೆ. ಒಗ್ಗಟ್ಟಾಗಿ ಬದುಕೋಣ. ಈ ಹರ್ಷ ಠಾಕೂರ್ ಅಂತಹ ನಾಯಕುಡೆಗಳನ್ನು ಕರೆಸೋಕ್ಕಿಂತ ಮುಂಚೆ ಒಂದಿಷ್ಟು ಯೋಚನೆ ಮಾಡಿ. ನಮ್ಮಲ್ಲೇ ಒಂದಿಷ್ಟು ನಾಯಕುಡೆಗಳು ಧರ್ಮಾತೀತವಾಗಿ ಹೇಳ್ತೀನಿ, ಸಮಾಜದ ಸಾಮರಸ್ಯಕ್ಕೆ ಬೆಂಕಿ ಇಡುವ, ಆತ ಮುಸಲ್ಮಾನನೇ ಆಗಲಿ ಹಿಂದೂನೇ ಆಗಲಿ, ಅವರ ವಿರುದ್ಧ ನಾವು ನಿಲ್ಲೇಬೇಕಾಗಿದೆ. ಸ್ವಾಸ್ಥ್ಯ ಸಮಾಜದ ನಿರ್ಮಾಣಕ್ಕೆ ಹೋರಾಟವನ್ನು ನಡೆಸಬೇಕಾಗಿದೆ. ಈ ಥರ ನಾವು ಶಾಂತಿ ಪ್ರೀತಿಯ ಮಾತುಗಳನ್ನು ಹೇಳ್ತೀವಿ. ದೇಶದ್ರೋಹಿ, ರಾಷ್ಟ್ರೀಯತೆ ವಿರೋಧಿ, ಹಿಂದೂ ವಿರೋಧಿ, ಜೊತೆಗೆ ಒಂದಿಷ್ಟು ಉರಿ ಬಿದ್ದವರು ಇರ್ತಾರೆ. ಅವ್ರದ್ದೊಂದಿಷ್ಟು ಟೀಕೆ ಟಿಪ್ಪಣಿಗಳು, ನಮಗೆ ಬರುವಂಥ ಈ ಬೆದರಿಕೆಗಳು,
ಬೈಗುಳಗಳು, ಅಮ್ಮ, ಅಕ್ಕ, ಅಪ್ಪ, ಫ್ಯಾಮಿಲಿ, ಹೆಂಡತಿ, ಮಕ್ಕಳು ಎಲ್ಲವೂ ನಮ್ಮ ದರ್ದ ಅಲ್ಲ. ಒಂದಿಷ್ಟು ಜನ ಆದರೂ ಮಾತಾಡದೇ ಇದ್ದರೆ ಭಾಳ ಕಷ್ಟ ಅನ್ನೋ ಕಾರಣಕ್ಕೆ ಮಾತಾಡ್ತೀವಿ. ಇದು ಯಾವುದು ಉದ್ಯಮ ಅಲ್ಲ, ಇದು ಯಾವ ಚಾಳಿನೂ ಅಲ್ಲ, ತೆವಲು ಅಲ್ಲ. ಇದು ನಮ್ಮ ಕರ್ತವ್ಯ. ಸಂವಿಧಾನವನ್ನು ಉಳಿಸಬೇಕಾದಂತಹ ನಮ್ಮ ಪ್ರಮುಖ ಜವಾಬ್ದಾರಿ. ಆ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಸ್ವಲ್ಪ ವಿಶಾಲ ಮನಸ್ಸಿಂದ ಯೋಚನೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.